ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜಲ್ಲಿ ಇದು ಡೇ 1. ಬೆಳಗ್ಗೆನೇ ಎದ್ದು ಹೋಟ್ಲು ಕಡೆ ಬಂದೆ. ನೋಡಿ ಅದೇ ನಮ್ಮ ಹೋಟ್ಲು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಬೆಳಗ್ಗೆಗೆ ಏನೇನು ಮಾಡಬೇಕು, ಇಡ್ಲಿ ಎಲ್ಲ ಹಾಕ್ಕೊಂಡಿರ್ತಾನೆ. ಇದೇ ನಮ್ಮದು ದೇವಸ್ಥಾನ ಚಿಕ್ಕದು. ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ರು. ಈಗ ಒಳಗಡೆ ಹೋಗ್ತೀನಿ, ಏನೇನು ಮಾಡಿದ್ದಾರೆ. ಸಾಂಬಾರೆಲ್ಲ ರೆಡಿಯಾಗಿದೆ. ಹಾಗೆ ಅವರೆಕಾಳು ಬಾತ್ಗೆ ನಾನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅವರೆಕಾಳು ಬಾತನ್ನ ಮಾಡಬೇಕು. ಇಲ್ಲಿ ಹೋಟ್ಲ ಒಳಗೆ ನಮ್ಮ ಹುಡುಗ ಇಡ್ಲಿ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಎಲ್ಲ ರೆಡಿ ಆಗಿದೆ ನೋಡಿ. ಅಲ್ಲೇ ದೋಸೆ ಹಾಕೋದು ಎಲ್ಲ ರೆಡಿಯಾಗಿದೆ. ಭಟ್ರು ಬರೋದೇ ಇರೋ ಕಾರಣ ಇವತ್ತು ಶಾಪ್ನ ಕ್ಲೋಸ್ ಮಾಡಿದ್ದೀರಿ, ರೇಷನ್ ಶಾಪ್ನ. ಹಾಗೆ ನಮ್ಮ ತಂದೆಯವರು ಬಂದಿದ್ದಾರೆ ದೇವಸ್ಥಾನ ಪೂಜೆ ಮಾಡೋಕ್ಕೆ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲ ಅಡುಗೆ ಮಾಡಿಕೊಟ್ಬಿಟ್ಟು ಬಂದು ಈಗ ಫ್ರೆಶ್ ಆಗಿ ಮತ್ತೆ ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಬರೋ ಅಷ್ಟಕ್ಕೆ ನಮ್ಮ ತಂದೆಯವ್ರ ಪೂಜೆ ಎಲ್ಲ ಮುಗಿಸಿ ಮನೆ ಹತ್ರ ಹೋಗಿದ್ರು. ನೋಡಿ ಹುಡುಗರೆಲ್ಲ ಒಂದೇ ಥರ ಟಿ ಶರ್ಟ್ ಹಾಕೊಂಡ್ಬಂದಿದ್ದಾರೆ ಹೊಸ ವರ್ಷ ಅಂತ. ಪಾಪ ನಾಷ್ಟ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಗೆ ನಾವು ಪ್ರತಿ ವರ್ಷ 1ನೇ ತಾರೀಕು ಮತ್ತು ಪ್ರತಿ ತಿಂಗಳು 1ನೇ ತಾರೀಕು ನಮ್ಮ ತಾಯಿಯವ್ರಿಗೆ ಪೂಜೆ ಮಾಡ್ತೀರಿ. ಅದಕ್ಕೋಸ್ಕರ ಹೂವು ಪೂಜೆ ಸಾಮಾನೆಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಇದೇ ನಮ್ಮೂರು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಹಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಈಗ ನಮ್ಮ ತಾಯಿಯವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ತಂದೆಯವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗೆಲ್ಲ ತೊಳೆದು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮಾಡಿ ಈಗ ಮಂಗಳಾರತಿ ಎಲ್ಲ ತೊಗೊಂಡೆ. ನೋಡಿ ಇವರೆಲ್ಲ ನಮ್ಮ ಹಿರೀಕರು, ಅಂದರೆ ನಮ್ಮ ತಾತ, ಅಜ್ಜಿ, ನಮ್ಮ ಅತ್ತೆ. ಇದು ನಮ್ಮ ತಾಯಿಯವ್ರ ಸಮಾಧಿ. ಹಾಗೆ ಹೋಟ್ಲ ಹತ್ರ ಹೋಗಬೇಕು. ಒಬ್ಬೊಬ್ಬರೇ ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರು. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಹೋಟ್ಲು ಹಾಫ್ ಡೇ ಮಾಡಿ ಮತ್ತು ಶಾಪು ಹೇಳ್ದಂಗೆ ಇವತ್ತು ಫುಲ್ಲು ಕ್ಲೋಸ್ ಆಗಿತ್ತು ಶಾಪು. ಈಗ ಮಧ್ಯಾಹ್ನ ಆಗಿದೆ, ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ. ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಹಾಗೆ ನೋಡ್ತಾ ಇದ್ಕೊಂಡು ಊಟ ತಿನ್ನೋಣ ಅಂತ ಮಲ್ಲಿಕಾ ಬಿರಿಯಾನಿಗೆ ಬಂದ್ರಿ. ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದಾರೆ, ತುಂಬ ರಶ್ ಆಗಿತ್ತು. ಹಾಗೆ ಗಾಡಿನ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಈಗ ಒಳಗೋದ್ರಿ. ನೋಡಿದ್ರೆ ತುಂಬ ಜನ ಇದ್ದರು, ಕ್ಯೂ ತುಂಬ ಇತ್ತು. ಹಾಗೆ ಕ್ಯೂವಲ್ಲಿ ನಿಂತ್ಕೊಂಡು 3 ಬಿರಿಯಾನಿ, ಮಟನ್ ಬಿರಿಯಾನಿ ತೊಗೊಂಡ್ರಿ. ಈಗ ಇಲ್ಲಿಂದ ಊಟ ಮಾಡಿಕೊಂಡು ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಹೋಗಬೇಕು. ಹಾಗೆ ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಈಗ ನಾನು ಎಲ್ಲಿದ್ದೀನಿ ಅಂದರೆ ಕೇರ್ಪುರಂ ದೇವಸಂದ್ರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಈಗ ಅಂಗಡಿ ಹತ್ರ ಹೋಗಿ ನಾಳೆಗೆ ತರಕಾರಿ ಎಲ್ಲ ತೊಗೊಬೇಕು. ಹಾಗೆ ಜ್ಯೂಸ್ ಅಂಗಡಿ ಕಾಣಿಸ್ತು, ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಬಟರ್ ಫ್ರೂಟ್ ಜ್ಯೂಸ್ ಆರ್ಡ್ರ್ ಮಾಡಿದೆ. ಆ ಜ್ಯೂಸ್ನ ಕುಡ್ಕೊಂಡು ಹಾಗೆ ಮನೆ ಕಡೆ ಗಾಡಿ ಎತ್ಕೊಂಡು ಬರ್ತಾ ಇದ್ದೀನಿ. ಈಗ ಮನೆ ಕಡೆ ಹೋಗಬೇಕು. ಸ್ವಲ್ಪ ಬೇಗನೆ ಹೋಗಿ ಅಂಗಡಿಗೆ ತರಕಾರಿ ಎಲ್ಲ ತೊಗೊಬೇಕು. ಫೈನಲಿ ಮನೆ ಹತ್ರ ಬಂದೆ. ಇದೇ ಹೋಟ್ಲು, ಅದ್ರ ಮುಂದೆನೇ ತರಕಾರಿ ಅಂಗಡಿ ಇರೋದು. ನೋಡಿ ತೋರಿಸ್ತೀನಿ ಈಗ ತರಕಾರಿ ಅಂಗಡಿನ. ನೋಡಿ ಅದೇ ತರಕಾರಿ ಅಂಗಡಿ. ಈಗ ತರಕಾರಿ ಎಲ್ಲ ತೊಗೊಂಡು ಹಾಗೆ ಇವತ್ತು ಶಾಪು ಕ್ಲೋಸ್ ಇತ್ತಲ್ವ, ಹಾಗೆ ರೇಷನ್ನೆಲ್ಲ ಪ್ಯಾಕ್ ಮಾಡಬೇಕು. ಈಗ ಅಂಗಡಿ ಓಪನ್ ಮಾಡಿ ಎಲ್ಲ ಇಡಬೇಕು. ಈಗ ಒಳಗಡೆ ಕಿಚನಲ್ಲಿ ಏನೇನು ರೇಷನ್ ಇದೆ ಅಂತ ಎಲ್ಲ ಚೆಕ್ ಮಾಡಿ ತರಕಾರಿ ಎಲ್ಲ ತೆಗ್ದಿಕ್ಬಿಟ್ಟು ಈಗ ಫೈನಲಿ ಕೌಂಟ್ ಮಾಡ್ತಾಯಿದ್ದೆ. ಇವತ್ತು ನಮಗೆ ಹೋಟೆಲ್ ಬಿಸ್ನೆಸ್ಸಿಂದ 7,000 ಬಿಸ್ನೆಸ್ ಆಗಿದೆ. ಹಾಗೂ ರೇಷನ್ ಶಾಪ್ ಇವತ್ತು ಹೊಸ ವರ್ಷ ಇರೋದ್ರಿಂದ ಕ್ಲೋಸ್ ಆಗಿದೆ. ರೆಂಟ್ ಇನ್ಕಮ್ಮು 1ನೇ ತಾರೀಕಿಂದ 10ನೇ ತಾರೀಕು ಬರೋದು, ಅದರಿಂದ ರೆಂಟ್ ಇನ್ಕಮ್ಮು ನಿಲ್. ಟೋಟಲಾಗಿ ನಮಗೆ ಇವತ್ತು 7,000 ಬಿಸ್ನೆಸ್ ಆಗಿದೆ ಹೋಟೆಲಿಂದ.